ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ವ್ಯಕ್ತಿಯನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿ ಬಳಿಕ ಅಪಘಾತದಂತೆ ಬಿಂಬಿಸಲು ಯತ್ನಿಸಿದ ಪ್ರಕರಣವನ್ನು ಅಥಣಿ ಪೊಲೀಸರು ಭೇದಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಚಳೆಗಾಂವ್ ಗ್ರಾಮದ ಮಹಾಂತೇಶ್ ಬಸಪ್ಪ ಧನಾಳೆ 32 ವರ್ಷ ಎಂಬಾತ ಬೆಳಗಾವದಲ್ಲಿ ಕಬ್ಬು ಕಡಿಯುವ ಗ್ಯಾಂಗ್ ನಡೆಸುತ್ತಿದ್ದ. ಆತನ ಗ್ಯಾಂಗ್ನಲ್ಲಿ ಕಬ್ಬು ಕಡಿಯುವ ಕೆಲಸಕ್ಕೆ ಬರುತ್ತಿದ್ದ ಅದೇ ಗ್ರಾಮದ ಚಂದ್ರಕಾಂತ್ ಸಂಗಪ್ಪ ಶಿವಪೂಜಿ 41 ವರ್ಷ ಅವರ ಮನೆಗೆ ಕೂಲಿ ಹಣ ನೀಡುವ ಸಲುವಾಗಿ ಮಹಾಂತೇಶ್ ಆಗಾಗ್ಗೆ ಹೋಗಿ ಬರ್ತಿದ್ದ. ಈ ವೇಳೆ ಚಂದ್ರಕಾಂತನ ಪತ್ನಿ ರೇಣುಕಾ ಚಂದ್ರಕಾಂತ್ ಶಿವಪೂಜೆ 31 ವರ್ಷ ಅವರೊಂದಿಗೆ ಪರಿಚಯ ಬೆಳೆಸಿಕೊಂಡು ಮೊಬೈಲ್ ಮೂಲಕ ಸಂಪರ್ಕದಲ್ಲಿದ್ದು ಬಳಿಕ ಅಕ್ರಮ ಸಂಬಂಧ ಹೊಂದಿದ್ದ ಎಂದರು. ಈ ವಿಚಾರ ಚಂದ್ರಕಾಂತನಿಗೆ ತಿಳಿದು ಬಂದ ಬಳಿಕ ಊರಿನ ಹಿರಿಯರು ಇಬ್ಬರಿಗೂ ಬುದ್ಧಿವಾದ ಹೇಳಿದರು. ಆದರೂ ಸಂಬಂಧ ಮುಂದುವರೆದ ಹಿನ್ನೆಲೆಯಲ್ಲಿ ರೇಣುಕಾಳ ತವರು ಮನೆಯವರಿಗೂ ವಿಷಯ ತಿಳಿಸಲಾಗಿತ್ತು. ಅವರು ಬೆಳಗಾವಕ್ಕೆ ಬಂದು ಮಹಾಂತೇಶನಿಗೆ ಬುದ್ಧಿ ಹೇಳಿ ರೇಣುಕಾಳ ತಂಟೆಗೆ ಬಾರದಂತೆ ಎಚ್ಚರಿಕೆ ನೀಡಿದರು. ಇದರಿಂದ ತಮ್ಮ ಅಕ್ರಮ ಸಂಬಂಧದ ವಿಷಯ ಊರಿನಲ್ಲಿ ಬಹಿರಂಗವಾಗಿ ಮಾನ ಮರ್ಯಾದೆಗೆ ಧಕ್ಕೆಯಾಗಿದೆ ಎಂದು ಮಹಾಂತೇಶ್ ಹಾಗೂ ರೇಣುಕಾ ಚಂದ್ರಕಾಂತನ ಮೇಲೆ ಸಿಟ್ಟಾಗಿದ್ರು ಎನ್ನಲಾಗಿದೆ. ತಮ್ಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಚಂದ್ರಕಾಂತನನ್ನ ಕೊಲೆ ಮಾಡಲು ಇಬ್ಬರು ಹಲವು ಬಾರಿ ಚರ್ಚಿಸಿದ್ರು ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕಿಳೆಗಾಂವ್ ವಿಲೇಜಲ್ಲಿ ಚಂದ್ರಕಾಂತ್ ಸಂಗಪ್ಪ ಶಿವಪೂಜೆ ಇವರಿಗೂ ಸುಮಾರು ವಯಸ್ಸು 41 ವಯಸ್ಸು. ಇವರು ಒಂದು ಶಿರೂರು ವಿಲೇಜ್ ಹತ್ರ ಗೋರಿಯಾಲ ಹಳ್ಳದ ಪಕ್ಕದಲ್ಲಿ ಬೈಕಲ್ಲಿ ಬಂದು ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಥರ ಒಂದು ಘಟನೆಯನ್ನು ಜೋಡಿಸಿ ಬಿದ್ದಿರ್ತಾರೆ. ಇದನ್ನು ನೋಡಿದ ಪೊಲೀಸರು ಗಾಡಿಯಲ್ಲಿ ಯಾವುದೇ ಸ್ಕ್ರಾಚ್ ಮಾರ್ಕ್ಸ್ನೋ ಡ್ರ್ಯಾಗ್ನೋ ಯಾವುದೂ ಇಲ್ಲ ಮತ್ತು ಗಾಯ ರೋಡ್ ಆಕ್ಸಿಡೆಂಟ್ ಗಾಯ ಥರ ಇಲ್ಲ. ಹೊಡೆದಿರೋದು ರಾಡ್ನಿಂದ ತಲೆಯಲ್ಲಿ ಹೊಡೆದಿರೋ ಥರ ಕಾಣ್ತಾ ಇದೆ. ಅಂದರೆ ಇಲ್ಲಿ ಸಸ್ಪಿಷನ್ ಮೇಲ್ಗಡೆ ವಿಚಾರಣೆಯನ್ನು ಮುಂದುವರಿಯುವ ಸಂದರ್ಭದಲ್ಲಿ ಡಿಸೀಸ್ಡ್ ಮೃತಪಟ್ಟಿರುವ ಚಂದ್ರಕಾಂತ್ ಸಂಗಪ್ಪ ಅವರ ಹೆಂಡತಿ ಮೇಲೆ ಊರಿನವರು ಸ್ವಲ್ಪ ಡೌಟ್ ವ್ಯಕ್ತಪಡಿಸಿದರು. ಮುಂದುವರೆದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಚಂದ್ರಕಾಂತ್ ಹೆಂಡತಿ ರೇಣುಕಾ ಶಿವಪೂಜೆ 31 ವರ್ಷ, ಇವರ ರಿಲೇಟಿವ್ ಮಹಾಂತೇಶ್ ಬಸಪ್ಪ ಧನಾಳೆ ಇವರಿಗೂ ಇದಕ್ಕೆ ಹಿಂದೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇತ್ತು. ಮಹಾಂತೇಶ್ ಜನರಲಿ ಟ್ರ್ಯಾಕ್ಟರನ್ನು ಇಟ್ಕೊಂಡು ಕಬ್ಬು ಕಡಿಯೋದು ಗ್ಯಾಂಗ್ಮನ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಚಂದ್ರಕಾಂತ್ ಅವ್ರ ಕೆಳಗಡೆ ಕೂಲಿ ಕೆಲಸ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಡೆವಲಪ್ ಆಗಿದೆ. ಆ ಸಂದರ್ಭದಲ್ಲಿ ಮನೆಗೆ ಗೊತ್ತಾದ ಮೇಲೆ ರೇಣುಕಾ ಫ್ಯಾಮಿಲಿಯವ್ರು ಬಂದು ಈ ಮಹಾಂತೇಶನ್ನು ಎದುರಿಸಿ ಮುಂದಿನ ದಿವಸಗಳಲ್ಲಿ ನನ್ನ ಮಗಳ ಜೊತೆ ಇಂತಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಳ್ಳಬೇಡ, ಅವರು ಸಂಸಾರ ಹಾಳಾಗುತ್ತಂದರೆ ಇಲ್ಲಿ ಎದುರಿಸಿ ಹೋಗಿದ್ದಾರೆ. ಅದಾದಮೇಲೆ ಆಗಸ್ಟ್ 8ನೇ ತಾರೀಕು ಇವ್ರಿಗೆ ರೇಣುಕಾ ಅವ್ರಿಗೆ ಜಾಂಡೀಸ್ ಇದೆ. ಅದಕ್ಕೆ ನಾಟಿ ಔಷಧಿಯನ್ನು ತೊಗೊಳ್ತಾ ಇದ್ದಾರೆ. ಈ ನಾಟಿ ಔಷಧಿಯನ್ನು ತಗೊಳ್ಳೋದಕ್ಕೆ ಪ್ರತಿ ದಿವಸ ಸುಮಾರು ಒಂದು 3:30ಕ್ಕೆ ಇಲ್ಲಿಂದ ಕಿಳೆಗಾಂವ್ನಿಂದ ಐನಾಪುರ ಹೋಗಿ ಔಷಧಿಯನ್ನು ತೊಗೊಂಡು ಬರ್ತಾರೆ. ತೊಗೊಂಡು ಬರೋದಕ್ಕೆ ಹೋಗೋ ಸಂದರ್ಭದಲ್ಲಿ ಹೆಂಡ್ತಿನೇ ಮಹಾಂತೇಶ್ ಬಸಪ್ಪ ಅವನ ಕೈಯಲ್ಲಿ ನನ್ನ ಗಂಡ ಮನೆ ಬಿಟ್ಟಿದ್ದಾರೆ, ಈಗ ಒಬ್ಬನೇ ಬರ್ತಾ ಇದ್ದಾನೆ, ರಾತ್ರಿ ವೇಳೆಯಲ್ಲಿ ಯಾರೂ ಇರಲ್ಲ ಅಂದರೆ ಎಲ್ಲಿ ಇಬ್ಬರು ಪ್ಲ್ಯಾನ್ ಮಾಡಿ ಹೋಗೋ ದಾರಿಯಲ್ಲಿ ಕಿಳೆಗಾಂವ್ನಿಂದ ಐನಾಪುರ ಹೋಗೋ ದಾರಿಯಲ್ಲಿ ಶಿರೂರ ಪಕ್ಕದಲ್ಲಿ ಒಂದು ರೋಡಲ್ಲಿ ಇವರನ್ನು ಸ್ಟಾಪ್ ಮಾಡಿ ರಾಡ್ನಿಂದ ಹೊಡೆದು ಸಾಯಿಸಿರ್ತಾರೆ. ಸಾಯಿಸಿಬಿಟ್ಟು ಈ ಘಟನೆಯನ್ನು ಒಂದು ರೋಡ್ ಆಕ್ಸಿಡೆಂಟ್ ಥರ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ವಿಚಾರಣೆಯಲ್ಲಿ ಇದು ರೋಡ್ ಆಕ್ಸಿಡೆಂಟ್ ಇಲ್ಲ, ಇದೊಂದು ಕೊಲೆ ಎಂದು ಕಂಡು ಬಂದಿರುತ್ತದೆ. ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇದಕ್ಕಾಗಿ ಮಹಾಂತೇಶ್ ಅಥಣಿಯ ಅಂಗಡಿಯೊಂದರಿಂದ ಕಬ್ಬಿಣದ ರಾಡ್ ಖರೀದಿಸಿದ್ದ ಎಂದರು. ವಿನೋದ್ ಕೋಲ್ಕರ್, ಕೆಎಂಎಂ ನ್ಯೂಸ್, ಬೆಳಗಾವಿ. ಭೀಮಾ ಆಗಸ್ಟ್ 10ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ ಪ್ರತಿ ಗ್ರಾಂಗೆ ಹೆಚ್ಚುವರಿ 150 ರೂಪಾಯಿ ಪಡೆಯಿರಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 4 ಕೋಟಿ ಮೌಲ್ಯದ ವಜ್ರಾಭರಣಗಳನ್ನು ಗೆಲ್ಲುವ ಅವಕಾಶ. ಕೊಡುಗೆಗಳು ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.